ಸಂವಾದದ ಮೂಲಕವೇ ಸಂಧಾನದ ಮೂಲಕವಾಗಿ ಎಲ್ಲೇ ಒಂದು ಕಡೆ ಗುರುಗಳಿಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಕೆಲವೊಂದು ಬೆಳವಣಿಗೆ ಆಗಿದ್ದು ಎಲ್ಲ ಮಠಪೀಠಗಳಲ್ಲಿ ಇರ್ತಕ್ಕಂಥ ಸಹಜ. ನನಗೆ ಭಾಳ ನೋವಾಗೈತಿ. ಇತಿಹಾಸದೊಳಗಡೆ ಯಾವತ್ತು ನನ್ನ ಶ್ರೀಪೀಠ ಬಡವ ಬಲ್ಲಿದ ಶ್ರೀಮಂತನ ಬೇಲಾರ್ದನೆ ದೀನ ದಲಿತನ ಬೇಲಾರ್ದನೆ ಯಾವತ್ತೂ ತೆಗೆದಿರ್ತಕ್ಕಂಥ ಮುಕ್ತವಾಗಿ ಬಾಗಿಲು ಯಾವತ್ತು ಓಪನ್ ಆಗಿರ್ಬೇಕಂತಲೇ ನನ್ನ ಮಠಕ್ಕೆ ನಾನು ಬಾಗಿಲೇ ಹಾಕಿದ್ದಿಲ್ಲ. ಬಸವಣ್ಣವ್ರ ತತ್ವಂತ ಇವ ನಮ್ಮವ ಅಂತ ಸಂದೇಶದ ಕಾರಣಕ್ಕೋಸ್ಕರ ಎಂದೂ ನಾನು ಮಠಕ್ಕೆ ಬಾಗಿಲು ಹಾಕಿದ್ದಿಲ್ಲ. ಆದರೆ ನಮ್ಮ ಕೆಲವು ಭಕ್ತಾದಿಗಳು ನಮ್ಮವರೇ ಗೊತ್ತಿಲ್ಲದೇ ಯಾವುದಾವುದೋ ಕಾರಣಕ್ಕೆ ಬಾಗಿಲು ಹಾಕಿದ್ರು. ಅದು ಮನಸ್ಸಿಗೆ ನೋವಾಗಿತ್ತು. ಇವತ್ತೆಲ್ಲ ನಮ್ಮ ಹುನಗುಂದ ತಾಲೂಕಲ್ಲಿ ನಮ್ಮ ಪೀಠ ಇರೋದು ಹುನಗುಂದ ತಾಲೂಕಲ್ಲಿ ಇವತ್ತು ಜಮಖಂಡಿ ರಬಕೈ ಬನಟ್ಟಿ ತೀರ್ದಾಳ ಗದಗ ಧಾರವಾಡ ವಿಜಯಪುರ ಜಿಲ್ಲೆ ಎಲ್ಲ ಕಡೆಯಿಂದ ಸಮಾಜ ಬಂದು ಸ್ವಯಂ ಯಾರು ಕರೆ ಕೊಟ್ಟು ಎಲ್ಲರೂ ಬಂದು ಮತ್ತೊಂದು ಸಾರಿ ನಮ್ಮ ಶ್ರೀಪೀಠದ ಧರ್ಮದ ಶ್ರೀಕತೆಯಲ್ಲಿ ಮಾತುಕತೆ ಮಾಡಿ ನನ್ನ ಕರ್ಕೊಂಡು ಮಠಕ್ಕೆ ಹೋಗ್ತಿದ್ದಾರೆ. ಈ ಮೂಲಕವಾಗಿ ಆ ಸಂಘರ್ಷ ಆಗೋದು ಬೇಡ, ಸಂಧಾನ ಮುಖಾಂತರವಾಗಿ ಅದು ಸಂತೋಷದಿಂದ ನಾವೆಲ್ಲರೂ ಇವತ್ತು ಗುರುಪೂರ್ಣಿಮೆನ ಆಚರಿಸೋಣ ಅಂತೇಳಿ ಈಗ ನಾನು ಕರ್ಕೊಂಡು ಹೋಗೋಕ್ಕೆ ನಮ್ಮ ಕೂಡಲ ಸಂಘದ ಭಕ್ತರೇ ಬಂದ್ದಾರೆ. ಅವರೇ ಬಂದರೆ ಅವರ ಮಾತಿಗೆ ಬೆಲೆ ಕೊಟ್ಟು ಒಂದು 7 ಜನ ಹಿರಿಯರ ಕಮಿಟಿ ಮಾಡೇವಿ. ಮುಂದಿನ ಘಟನೆ ಅವರೆಲ್ಲ ಬಂದಂಥವ್ರು ನಮ್ಮ ಭಾಗದಲ್ಲಿ ನಾವು ಶಾಖಾ ಮಠ ಮಾಡ್ತೇವೆ ಅಂತ ನಾನು ಕರ್ಕೊಂಡು ಹೋಗಿ ಬಂದಿದ್ದೆ. ರಬಕೈ ಬನಟ್ಟಿ ಭಾಗದಲ್ಲಿ 4 ಎಕರೆ ಜಮೀನು, ಧಾರವಾಡ ಭಾಗದಲ್ಲಿ 4 ಎಕರೆ ಜಮೀನು ಮತ್ತು ಹುನಗುಂದ ಇಳಕಲ್ ತಾಲೂಕಲ್ಲಿ ಸಹ ಭಕ್ತಾದಿಗಳು ಎಲ್ಲ ಕಡೆ ಶಾಖಾ ಮಠ ಮಾಡ್ತೀವಿ. ಸಿ ಪಾಟೀಲರು ನರಗುಂದಲ್ಲಿ ಶಾಖಾ ಮಠ ಮಾಡ್ತಿದ್ದಾರೆ. ಎಲ್ಲರೂ ಶಾಖಾ ಮಠ ಮಾಡ್ಕೊಂಡು ಮೂಲಪೀಠ ಕೂಡಲ ಸಂಘದಾಗಿರಲಿ, ಶಾಖಾ ಮಠ ಮಾಡ್ಕೊಂಡು ನಿಮಗೆ ತೊಂದರೆ ಆಗಬಾರ್ದು, ನಿಮಗೆ ನೋವು ಆಗಬಾರ್ದಿದ್ರು ಅದು ಯಾವುದೂ ಬೇಡ, ಮುಂದೆ ಬೆಳವಣಿಗೆ ಮಾಡೋಣ. ಈಗ ಎಲ್ಲರೂ ಸೇರಿಕೊಂಡು ಶ್ರೀಪೀಠಕ್ಕೆ ಕರ್ಕೊಂಡು ಹೊಂಟಾರೆ. ನಾನು ಅಲ್ಲಿ ಹೋಗಿರ್ತೀನಿ. ಆ ಮೂಲಕವಾಗಿ ಸಣ್ಣ ಪುಟ್ಟ ಏನೇ ಸಮಸ್ಯೆಗಳಿದ್ರು ನಮ್ಮ ಸಮುದಾಯದ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ, ಅವ್ರು ಕರ್ಕೊಂಡು ಆದಷ್ಟು ಬೇಗ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಘಟನೆಗಳು ಎಂದೂ ಆಗಬಾರ್ದು ಅಂತ. ಯಾಕಂದರೆ ನಾನು ಮತ್ತು ಹೋರಾಟ ಯಾವ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಹೋರಾಟ ನನ್ನ ಉಸಿರು. ನಾನು ಸಮಾಜ ಕಟ್ಟಕ್ಕೆ ಬಂದೀನಿ. ಯಾವುದೇ ಇಟ್ಟಿಗೆ ಸಿಮೆಂಟಿನ ಪೀಠವನ್ನು ಕಟ್ಟಕ್ಕೆ ಬಂದಿಲ್ಲ. ನನ್ನ ಬದುಕಿನ ಕಣಕಣದಲ್ಲಿ ಸಹ ನಾನು ಸಮಾಜಕ್ಕೋಸ್ಕರ ಬದುಕಿದ್ದೀನಿ, ಸಮಾಜವನ್ನು ಬದುಕಿಸ್ತೀನಿ, ಸಮಾಜಕ್ಕೋಸ್ಕರ ಬದುಕ್ತೀನಿ. ನನಗೆ ಯಾವುದೂ ಆಸೆ ಇಲ್ಲ, ನನಗೆ ಯಾವುದೂ ಬೇಕಾಗಿಲ್ಲ, ನನಗೆ ಯಾವುದೂ ಶಾಶ್ವತ. ನನಗೆಲ್ಲದೇನಪ್ಪ ನನ್ನ ಭಕ್ತರು ಮುಖ್ಯ. ನಾನು ಯಾವಾಗ ಹೋರಾಟ ಶುರು ಮಾಡಿದ್ದೀನಿ 5 ವರ್ಷಗಳ ಕಾಲ, ನನ್ನಲ್ಲಿ ಯಾವ ರೀತಿಯಾಗಂಥ ಭಾವನೆ ಬಂದಿದೆಯಪ್ಪ ಅಂದರೆ ನಾನು 4 ವರ್ಷ ಕಾಲ ಮಠದಾಗ ಇಲ್ಲೇ ಅಲ್ಲ. ನನ್ನ ಭಕ್ತರು ವಾಸ ಮಾಡುವಂಥ ನನ್ನ ಸಮುದಾಯದ ಹಳ್ಳಿಗಳೇ ನನ್ನ ಕೂಡಲ ಸಂಘವಾಗಿದೆ. ನನ್ನ ಭಕ್ತರ ಮನೆಗಳೇ ನನ್ನ ಶ್ರೀಪೀಠವಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಬದುಕೊಂಬಂದಿರ್ತಕ್ಕಂಥದ್ದು ಬಸವಣ್ಣನದಲ್ಲಿ ಇಂಥ ಘಟನೆ ಮುಂದೆ ಆಗಬಾರ್ದು. ಯಾರೇನೇ ಗೊತ್ತಿಲ್ಲದೆ ಬೇರೆ ಬೇರೆ ಕಾರಣಕ್ಕೆ ಏನೇ ಮಾಡಿರ್ಬೋದು, ಅವರೆಲ್ಲ ನನ್ನವರು. ಅವ್ರ ಬಗ್ಗೆ ಯಾವ ಕಾರಣಕ್ಕೆ ನಾನು ತಪ್ಪು ತಿಳ್ಕೊಂಡಿದ್ದಿಲ್ಲ. ಮುಂದೆ ಏನೇ ದಿವಸ ಅವರೆಲ್ಲ ನಮ್ಮ ಶಿಷ್ಯ ಮಕ್ಕಳೇ. ಹಾಗಾಗಿ ಗುರು ಮತ್ತು ಶಿಷ್ಯರ ಸಂಬಂಧ ಮುಕ್ತವಾಗಿ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡು ಹೋಗೋಣ. ನಮ್ಮ ಭಕ್ತರಿಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ನಡ್ಕೊಂಡು ಹೋಗೋದು ಬೇಡ ಅಂತೇಳಿ ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನಮ್ಮ ಸಮಾಜ ಬಂದ ಹೇಳಕ್ಕೆ ಯಾರು ಸಹ ನಿರಾಶೆ ಒಳಪಡಬೇಡ್ರಿ, ಹಿಂಗೆ ಆಯ್ತು ಅಂತೇಳಿ. ಇವೆಲ್ಲ ಒಂದು ಹೋರಾಟ ಮಾಡೋಕ್ಕಂತ ಸಂಘರ್ಷಗಳಿರುವಂಥದ್ದು ಸಹಜ. ಅದು ಬಸವಣ್ಣನ ಕಾಲಕ್ಕೂ ಇತ್ತು, ಅಂಬೇಡ್ಕರ್ ಕಾಲಕ್ಕೂ ಇತ್ತು, ಎಲ್ಲರ ಬದುಕಿನ ಕಾಲಕ್ಕೂ ಇಂಥ ಹೋರಾಟ ನಡೆಯುವ ಸಂದರ್ಭದಲ್ಲಿ ಅವರಿಗೆ ನೋವಾಗುವಂಥ ಘಟನೆಗಳು ಆಗುವಂಥ ಸಹಜ. ಆ ನೋವನ್ನು ನುಂಗ್ಕೊಂಡು ನಾನು ನಂಜುಂಡನಾಗಿ ಮತ್ತೆ ಸಮಾಜವನ್ನು ಉತ್ಸಾಹ ಸ್ಥಿತಿಗೆ ಕೊಂಡೊಯ್ಯೋ ಪ್ರಯತ್ನ ಮಾಡ್ತೀನಿ. ನನ್ನಿಂದ ನಾನು ಈ ಘಟನೆಗಳಿಂದ ಯಾರೋ ಭಕ್ತರಿಗೆ ಮನಸ್ಸು ನೋವಿದೆ, ದಯವಿಟ್ಟು ಮನಸ್ಸು ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಮ ನೋವಿನಲ್ಲಿ ನಾನಿದ್ದೀನಿ. ಸಮಾಜವನ್ನು ಕಟ್ಟುವ ಕೆಲಸಕ್ಕೆ ನೀವೆಲ್ಲರೂ ಹೆಂಗೆ ಕೈ ಜೋಡಿಸಿದ್ರಿ ಅದೇ ರೀತಿ ಕೈ ಜೋಡಿಸಿ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಮನವಿ ಮಾಡಿಕೊಂಡು ಮುಂದೆ ಮೂಲ ಪೀಠಕ್ಕೆ ಯಾವುದೂ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಸಭೆಯೊಳಗೆ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಮ್ಮ ತಾಲೂಕಿನ ಮುಖಂಡಗಳೆಲ್ಲ ಕೂಡಿ ಯಾರಿಗೂ ಮನಸ್ತಾಪಗಳಿಲ್ಲ. ಈ ಹೋರಾಟ ಕೆಲವರು ಮುಂದುವರಿಸ್ಬೇಡ್ರಿ ಅಂತ ನನಗೆ ಹೋರಾಟ ಮುಂದುವರಿಸ್ತೀನಿ ಅಂತ ನಾನಂದೆ. ಮುಂದುವರಿಸ್ಬೇಡನವ್ರಿಗೆ ಕೆಲವು ಟೈಮ್ನಲ್ಲಿ ಅವರು ಮುಂದುವರಿಸಿದಾಗ ನೋವಾಗೋದು ಸಹಜ. ನನಗೆ ಸಮಾಜ ಜವಾಬ್ದಾರಿ ಕೊಟ್ಟಿದೆ. 2 ಸಿಗೋವರೆಗೂ ಹೋರಾಟದ ಪ್ರಮಾಣ ಮಾಡಿದ್ದೀನಿ. ಆ ಪ್ರಮಾಣ ಬಿಡಬಾರ್ದು ನಾನು ಹೋರಾಟ ಮಾಡೋಕ್ಕತ್ತೀನಿ. ಕೆಲವು ನನ್ನ ಜೊತೆ ಹೋರಾಟ ಬರೋಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ಅವ್ರು ಕೈ ಬಿಟ್ಟರೆ ನಾನೇನು ತಪ್ಪು ತಿಳ್ಕೊಂಡಿಲ್ಲ, ಅವ್ರು ನಮ್ಮವರೇ. ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಹಜ. ಅದನ್ನು ತಿದ್ಕೊಳ್ಳೋ ಪ್ರಯತ್ನವನ್ನು ಅವರೂ ಮಾಡಲಿ. ನಮ್ಮಿಂದ ಏನಾದರೂ ನಿಮಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಘಟನೆ ಆದರೆ ನಾನು ಸರಿಪಡಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಈ ಮೂಲಕ ನೋಡ್ರಿ. ಅವರೆಲ್ಲರೂ ಅದನ್ನೇ ಭಾಳ ಬೇಜಾರಾಗಿತ್ತು. ನನ್ನ ಮಟ್ಟದ ರಕ್ಷಣೆಗೋಸ್ಕರವಾಗಿ ಕಳೆದ 3.5 ತಿಂಗಳಿಂದ ಏನು ಘಟನೆಗಳಾಗ್ತಿಲ್ಲ, ಗುರುಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತೇಳಿ ನನ್ನ ರಕ್ಷಣೆಗೋಸ್ಕರವಾಗಿ ತಮ್ಮ ಮನೆತನವನ್ನು, ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಸೇವೆ ಬಂದವರು ಪೀಠದಲ್ಲಿ 3 ತಿಂಗಳಿಂದ. ಅವ್ರು ಯಾರಿಗೂ ನಾವು ಪಗಾರ ಕೊಟ್ಟಿಲ್ಲ. ಅವ್ರಿಗೆ ಯಾರಿಗೆ ಅವರು ನನ್ನ ಪ್ರಾಣ ರಕ್ಷಣೆಗೋಸ್ಕರವಾಗಿ, ಮಠದ ಅಭಿವೃದ್ಧಿಗೋಸ್ಕರವಾಗಿ ತಮ್ಮ ಮನೆಯಲ್ಲಿ ಊಟ ಮಾಡಿ ತಮ್ಮ ಮನೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಮಠಕ್ಕೋಸ್ಕರ ಬಂದಂಥವ್ರು. ಮಲ್ಲಂಗೌಡ ಪಾಟೀಲ್ ಅಂತೇಳಿ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷರು.
ಅವರು ಎಲ್ಲರಿಗೂ ಭಾಳ ಚಿರಪರಿಚಿತ. ಬಾಪುಗೌಡ ಪಾಟೀಲು ಗುಲ್ಬರ್ಗ ಜಿಲ್ಲೆ ನೌಕರ ಘಟಕ ಅಧ್ಯಕ್ಷ, ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ. ಚಂದ್ರು ದೇವಲಾಪುರ ಅಂತೇಳಿ ಪಂಚಸೇನೆ ತಾಲೂಕು ಅಧ್ಯಕ್ಷ ಅದಾರೆ ಬೈಲಂಬಳದ. ಮತ್ತೊಬ್ಬರು ನಮ್ಮ ಸುರೇಶ್ ಹೊಸಪೇಟೆ ಅಂತೇಳಿ ಪಂಚಮಶ ರೈತ ಘಟಕದ ಜಿಲ್ಲಾಧ್ಯಕ್ಷ ಅದಾರೆ. ಮತ್ತೊಬ್ಬರು ನಮ್ಮ ಸಮಾಜದ ಭೀಮನಗೌಡ ಅಂತ ನಮ್ಮ ನನ್ನ ವಾಹನವನ್ನು ಫ್ರೀಯಾಗಿ ಚಾಲನೆ ಮಾಡೋ ಒಬ್ಬ ಚಾಲಕ. ಬಂದಂಥವ್ರು ಅವರಾಗೆ ಬೀಗ ಇಸ್ಕೊಂಡು ಬೀಗ ಮಠದಲ್ಲಿ ಇದ್ದಾರೆ ಹೊರತು ಯಾರು ಏನು ಬೀಗ ಹಾಕಿದ್ದೆ ಮೊದಲನೇ ತಪ್ಪು. ಬೀಗ ಹಾಕಬಾರ್ದು, ದೇವಸ್ಥಾನಗಳಿಗೆ ಮಠ ಮಂದಿರ ಯಾರು ಬೀಗ ಹಾಕ್ಬಾರ್ದು. ಬೀಗವನ್ನು ಅವ್ರು ತೆಗೆಸ್ಕೊಂಡು ಬೀಗ ತರಬಾರ್ದು. ಅಂಥರ ಮೇಲೆ FIR ಹಾಕೋದು ಮಾಡಬಾರ್ದು ಅಂತ. ಯಾರೂ ದ್ವೇಷಗಳಲ್ಲ, ಯಾವ ಕಾರಣಕ್ಕೂ ಪೊಲೀಸ್ ಮೆಟ್ಲಿಗೆ ಎಂದೂ ಹೋಗ್ಬಾರ್ದು ಆಗೈತೆ. ಆ ನೋವು ಮಾತ್ರ ನನಗೆ ಐತದೆ. ಆ ನೋವು ಭಾಳ ನೋವೈತಿ. ಒಂದು ಬೀಗ ಹಾಕಿದ್ದು ಮತ್ತು FIR ಹಾಕಿದ್ದು ನಮ್ಮ ಭಕ್ತರು ನೋವಾಗೈತಿ. ಭಕ್ತರಿಗೆ FIR ಆದಾಗ ನಾನು ಹೋರಾಟ ಮಾಡ್ತಿದ್ದೆ. ಇವತ್ತು ನನ್ನ ಕಾರಣಕ್ಕೆ ಭಕ್ತರಿಗೆ FIR ಆಯ್ತು ಅಂತ ನೋವಿದೆ. ಆದಷ್ಟು ಅಂಥದ್ದು ಆಗಬಾರ್ದು. ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ಸಂಬಂಧಪಟ್ಟವ್ರು ಮಾಡಲಿ ಅಂತೇಳಿ ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೀನಿ. ವಿಳಂಬ ಆಗಿದ್ದೇನಪ್ಪ ಅಂದರೆ ಜವಾಬ್ದಾರಿಯನ್ನು ನಮ್ಮ ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರು ವಿನಯ ಕುಲಕರ್ಣಿ ತೆಗೆದುಕೊಂಡಿದ್ರು. ಅವ್ರು ಸ್ವಲ್ಪ ಕಾನೂನಿನ ಅಡೆತಡೆಗಳು ಆದ ಕಾರಣಕ್ಕೆ ಈ ಒಂದು ಸಂಧಾನ ಮಾಡೋ ಪ್ರಯತ್ನ ಮಾಡಲಿಕ್ಕೆ ಇನ್ನೂ ಯಾರೂ ಮುಂದೆ ಬಂದಿಲ್ಲ. ಮತ್ತು ಸಂದರ್ಭಗಳು ಬರ್ತವೆ. ನಮ್ಮ ಸಮಾಜ ಹಿರಿಯರು ಅದಾರೆ. ಆ ಹಿರಿಯರ ಮುಖಾಂತರವಾಗಿ ಆದಷ್ಟು ಬೇಗ ಆ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತೇವೆ. ನಾನು ಸತ್ಯವನ್ನು ಹೇಳಿದನಲ್ಲ, ನಾನು ನಮ್ಮ ಮುಖ್ಯಮಂತ್ರಿ ಭಾಳ ಆತ್ಮೀಯರು. ಮೀಸಲಾತಿ ವಿಚಾರಕ್ಕೆ ಸ್ಪಂದನೆ ಮಾಡಲಂತ ನೋವನ್ನು ಹೇಳ್ಕೊಂಡೆ, ತಪ್ಪೇನೈತಿ. ಯಡಿಯೂರಪ್ಪರು ಸ್ಪಂದನೆ ಮಾಡಿದಾಗ ನೋವು ಹೇಳ್ಕೊಂಡೇನೆ, ಜಗದೀಶ್ ಶೆಟ್ಟರ್ ಸ್ಪಂದನೆ ಮಾಡದಿದ್ದಾಗ ನೋವು ಹೇಳ್ಕೊಂಡೇನೆ, ಬೊಮ್ಮೆಯವರು ಸ್ಪಂದನೆ ಮಾಡೋದು ನೋವಲ್ಲ, ಪಾಪ ಅವ್ರ ಮನೆ ಬಾಯಿಗೂ ಸತ್ಯಾಗ್ರಹ ಮಾಡೋದು. ಹಂಗೆ ಅನ್ಕೊಳ್ಳಿ ತಪ್ಪಾಗಿ ತಿಳ್ಕೊಬೇಕು. ನಾವು ವ್ಯಕ್ತಿ ವಿರುದ್ಧ ಹೋರಾಟಲ್ಲಿದೆ. ಆ ಸರ್ಕಾರದವ್ರು ಯಾರು ಇರ್ತಾರೋ ಅವರು ನೋಡ್ರಿ, ಇಬ್ಬರು ಗುರು ಶಿಷ್ಯರು. ಆಮೇಲೆ ಅವೇನೋ ಸಣ್ಣ ಪುಟ್ಟಕ್ಕೇನೆ ಭಿನ್ನಪ್ಪ ಅಂದಿರೋದು ಎಲ್ಲರ ಜೊತೆ ಸಂಬಂಧ ಚೆನ್ನಾಗಿತ್ತು. ಅವ್ರವ್ರ ದೃಷ್ಟಿಕೋನದಲ್ಲಿ ನಮ್ಮ ಬಗ್ಗೆ ತಪ್ಪು ಅದನ್ನು ಮುಕ್ತವಾಗಿ ಬಂದು ಬಗೆಹರಿಸಿ ಮುಗಿದೋಗ್ತದೆ. ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಪ್ಪ ಅವ್ರು ಇವರ ಹೇಳಿಕೆಗಳು ಮಾತುಗಳು ಕೇಳಿ ಭಿನ್ನಪ್ಪ ಬಂದಿರ್ಬೋದು. ಅವರು ನಮ್ಮ ಜೊತೆ ಮುಕ್ತ ಕೂತ್ಕೊಂಡು ಮಾತಾಡಿ ಮುಗಿಸ್ಕೊಂಡ್ಬಿಟ್ರು. ನಮ್ಮ ಕೂಡು ಸಂಬಂಧ ಭಕ್ತರೊಂದಿಗೆ ಅವರೆಲ್ಲ ಮಾತುಕತೆ ಮಾಡಿದ್ದಾರೆ. ಅವ್ರು ಹೇಳಿದ ಮೇಲೆ ಮಾತಾಡಿದಾರೆ ಅಂತ ಇಲ್ಲಿ ವೇದಿಕೆ ಮೇಲೆ ಹೇಳಿದ್ರು. ಅವರ ಕೂಡು ಸಂಬಂಧ ಭಕ್ತರು ಬಂದು ಕರ್ಕೊಂಡು ಹೊಂಟಾರೆ. ಹಾಗಾಗಿ ಎಲ್ಲ ಇಡೀ ಬಾಗಲಕೋಟೆ, ವಿಜಯಪುರ ಜಿಲ್ಲೆ, ಗದಗ, ಧಾರವಾಡ ಎಲ್ಲ ಕಡೆ ಜನ ಬಂದಾರೆ. ನಾನು ಜನಗಳಿಗೆ ಕರೆ ಕೊಟ್ಟಿಲ್ಲ, ಕೇಳೇ ಪಾಪ ಅಲ್ಲಿಂದ ಬಂದಾರೆ ಎಲ್ಲರೂ. ಈಗ ಹೋಗಿ ಅಲ್ಲಿ ಇದು ಮಾಡ್ಸೋಕೆ ಅದಕ್ಕೆ ಅಲ್ಲ, ನನಗೆ ಈ ಘಟನೆ ಇದೆಯಲ್ಲ, ಬೇರೆ ಘಟನೆ ನಾನು ಎಷ್ಟೇ ನೋವಿದ್ರು ನುಂಗ್ಕೊಳ್ತಿದ್ದೆ. ಈ ಘಟನೆ ಮನುಷ್ಯ ಭಾಳ ನೋವಾಗೈತೆ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಆದರೂ ನಾನು ಕೂಡು ಸಂಬಂಧ ಭಕ್ತರು ಬಂದು ಮನವಿ ಮಾಡ್ಕೊಂಡ್ರೆ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಹೋಗ್ತದೆ. ಅವ್ರನ್ನ ಭಕ್ತರಲ್ಲಿದೆ. ನಾನು ಯಾವುದೋ ಅಪೇಕ್ಷೆ, ನನಗೆ ಯಾವುದೋ ಆಸೆನೇ ಇಲ್ಲ. ನನಗೇನು ಮಾದನ ಮುಖ್ಯವಾಯ್ತು. ಇವ್ರೇನೋ ಅವ್ರ ಆಸ್ತಿ, ಇವ್ರ ಅಧಿಕಾರ, ಇವ್ರ ಟ್ರಸ್ಟು ಅದು ಅವ್ರು ಏನೋ ಮಾಡ್ಕೊಳ್ಳಿ. ನನಗೇನಪ್ಪ ಸಮಾಜದ ಜನ ನ್ಯಾಯ ಕೊಡಿಸ್ಬೇಕು, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇವ್ರ ಆಸ್ತಿ ಹಿಡ್ಕೊಂಡು, ಇವ್ರ ಕಮಿಟಿ ಹಿಡ್ಕೊಂಡು ಇವ್ರು ಬೆಳೀಲಿ, ಎಷ್ಟು ಬೇಕಾದ್ರೆ ಬೆಳೀಲಿ. ಆ ಬೆಳವಣಿಗೆ ನಾನು ಸಂಪೂರ್ಣ ಸಹಕಾರ ಐತಿ. ನನಗೇನಪ್ಪ ಅಂದರೆ ಸಮಾಜಕ್ಕೊಂದು ಗುರಿ ಮುಟ್ಸೋಕೆ ಅಷ್ಟೇ ನನ್ನ ಉದ್ದೇಶ ಐತಿ. ಅದು ಮುಟ್ಸೋ ಕಡೆ ಗಮನ ಕೊಡ್ತೀನಿ. 2018 ಸಂದರ್ಭದಲ್ಲಿ ಹಿಂದಿನ ಟ್ರಸ್ಟ್ ಏನಿತ್ತಲ್ಲ ಅವಾಗೆಲ್ಲ ಎಲಿಮಿನೇಟ್ ಮಾಡಿದ್ರು ಸ್ವಾಮೀಜಿಗಳನ್ನ ನೋಟಿಸ್ ಕೊಟ್ಟರು ಅಂತಂದು ಶಾಸಕರು ಅವ್ರು ಏನು ಮಾಡ್ಯಾರ ಬಿಟ್ಟವರು ನಾನು ಏನೂ ಮಾತಾಡೋಕ್ಕೆ ಹೋಗಲ್ಲ. ಅದು ಯಾರು ಹೇಳ್ತಾರೆ ಬಿಟ್ಟು ಅವ್ರಿಗೆ ಕೇಳ್ಕೊಳ್ಳಿ. ನನಗಂತೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸಮಾಜ ಮುಖ್ಯ. ಈಗ ಈ ಮಠಕ್ಕೆ ಹೋಗ್ತೀನಿ. ಮಠಕ್ಕೆ ಕರ್ಕೊಂಡು ಹೋಗಿ ಕೂಡಿಸಂದ್ರೆ ಬಂತಾರೆ. ಕಳ್ಸಕ್ಕೆ ಒಂದೊಂದು ಇಲ್ಲಿ ಕಲ್ಲು, ಲಬಕೈ, ಬನಟ್ಟಿ, ಜಮಖಂಡಿ, ವಿಜಯಪುರ, ಗದಗ, ಧಾರವಾಡ ಭಕ್ತರು ಬಂದರು. ಮಠದಾಗ ಇರ್ತೇನೆ. ನನ್ನ ಪ್ರವಾಸ ನಿರಂತರ. ಅದು ಮಠ ಕಾರ್ಯಕ್ಷೇತ್ರ, ಪ್ರವಾಸ ನಿರಂತರ. ಸುಖಾಂತ ಆಗಿದೆ ಅಂತ